ಸೊ ಎಲ್ರಿಗೂ ನಮಸ್ಕಾರ. ಶರತ್ ಅಂತ ಮೈಸೂರಲ್ಲಿರೋದು. ನಮ್ಮ ಧ್ರುವ ಸರ್ಜಾ ಸಂಘದ ಅಧ್ಯಕ್ಷರು ಮಾತಾಡ್ತಿರೋದು. ಸರ್ ಮೂವಿ KD ಮೂವಿ ಇವತ್ತು ರಿಲೀಸ್ ಆಗಿ 9 ದಿನ ಆಯಿತು. 9 ಮೊದಲನೇ ದಿನ ಇವತ್ತು ಏನು ಕ್ರೌಡ್ ಇತ್ತು, ಫಸ್ಟ್ ಶೋ ಸೆಕೆಂಡ್ ಶೋ ಎಲ್ಲ ಹೆಂಗೆ ಕ್ರೌಡ್ ಇತ್ತು. 9 ದಿನವೂ ಹಾಗೇ ಇದೆ ಶೋ. ಸಿನಿಮಾ ಬಗ್ಗೆ ಮಾತಾಡಿಲ್ಲ ಸರ್. ಸಿನಿಮಾ ಹಂಗೆ ನೆಕ್ಸ್ಟ್ ಲೆವೆಲಲ್ಲಿದೆ KD ಮೂವಿ. ಆದರೆ ನಮ್ಮ ಧ್ರುವ ಬಸ್ ಅಂದ್ರೆ ಕೇಳಬೇಕು. ಅವ್ರ ಆ್ಯಕ್ಟಿಂಗ್ ಆಗಲಿ, ಅವ್ರ ಡ್ಯಾನ್ಸ್ ಆಗಲಿ, ಫೈಟಿಂಗ್ ಸೀನ್ ಆಗಲಿ ತುಂಬ ಚೆನ್ನಾಗಿ ಬಂದಿದೆ. ಕಾಳಿ ಅಂತ ಸುಮ್ಮನೆ ಇಟ್ಟಿಲ್ಲ ಹೆಸರಲ್ಲಿ, ಕಾಳಿ ಥರನ ಆ್ಯಕ್ಟ್ ಮಾಡೋರೆ ಬಾಸು. ಅದಂತೂ ಬೆಂಕಿ ನೆಕ್ಸ್ಟ್ ಲೆವೆಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಸರ್. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸರ್. ಪ್ರತಿಯೊಬ್ಬರು ಬಂದು ಎಲ್ಲ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಆ್ಯಕ್ಟಿಂಗು ಪ್ರತಿಯೊಬ್ಬ ಆರ್ಟಿಸ್ಟ್ ಅವ್ರದ್ದು ಇಷ್ಟ ಆಯಿತು ಸರ್. ನಮ್ಮ ಹೀರೋ ಸರ್ದಾಗಿರ್ಬೋದು, ನಮ್ಮ ಧ್ರುವಣ್ಣಂದಾಗಿರ್ಬೋದು, ರಮೇಶ್ ಅರವಿಂದ್ ಸರ್ ಆಗಿರ್ಬೋದು. ಅದರಲ್ಲೂ ಬೆಂಕಿ ಆ್ಯಕ್ಟಿಂಗ್ ಅಂದರೆ ನಮ್ಮ ಸುದೀಪ್ ಸರ್ದು ಮತ್ತು ನಮ್ಮ ಹೀರೋಯಿನ್ ರೇಷ್ಮಾ ಅವ್ರದ್ದು. ನಿಜವಾಗ್ಲೂ ಎಲ್ಲ ಪ್ರತಿಯೊಬ್ಬರು ಆರ್ಟಿಸ್ಟು ಚೆನ್ನಾಗಿ ಮಾಡೋರು ಸರ್. ಆ್ಯಕ್ಟಿಂಗ್ ಮಸ್ತಾಗಿ ಮಾಡೋರೆ ಸರ್. ಡೈರೆಕ್ಷನು ಪ್ರೇಮ್ ಸರ್ ಅವರು ಮೊನ್ನೆ ಬಂದರ ಡೈರೆಕ್ಟರ್ ಅಲ್ಲ ಅವರು ಅಂತ ಇದರಲ್ಲಿ ಪ್ರೂವ್ ಮಾಡ್ಕೊಬಿಟ್ರು. ಏನಕ್ಕೆ ದೊಡ್ಡ ಸಿನಿಮಾನೇ ಕೊಟ್ಟರೆ, ದೊಡ್ಡ ಸ್ಟಾರ್ಗಳು ದೊಡ್ಡ ಸಿನಿಮಾ ಕೊಟ್ಟವ್ರೆ. ಹಾಗೆ ದೊಡ್ಡದಾಗೆ ನಮ್ಮ ಧ್ರುವಣ್ಣಂಗೆ ಒಳ್ಳೆ ಸಿನಿಮಾ ಕೊಟ್ರಿ. ಸಿನಿಮಾದಲ್ಲಿ ನಿಜವಾಗ್ಲೂ ನಮ್ಮ ಬಾಸ್ ಇಂಥ ಸಿನಿಮಾ ಬರುತ್ತೆ ಅಂತ ನಾವು ಅನ್ಕೊಂಡಿರಲಿಲ್ಲ ಯಾರೂ. ಬಟ್ ಅಂಥ ಸಿನಿಮಾನೇ ಕೊಟ್ಟವ್ರೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಪ್ರೇಮ್ ಸರ್ಗೆ ತುಂಬ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ನೆಕ್ಸ್ಟು ನಮ್ಮ ಧ್ರುವಣ್ಣಗೆ ಎಲ್ಲ ಡೈರೆಕ್ಟರ್ಗಳ ಇಂಥ ಸಿನಿಮಾನೇ ಕೊಡಿ, ಇಂಥ ಸ್ಟೋರಿ ಕೊಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತಾರೆ. ಡೆಡಿಕೇಟ್ ಅಂದರೆ ಇನ್ನೇನು ಅವ್ರದ್ದು ನಮಗೆ ತುಂಬ ಎಲ್ಲ ಮೂವಿಲೇ ಇಷ್ಟ ಆಗಿರೋದಕ್ಕಿಂತ ನಮಗೆ ಅದ್ದೂರಿ ಫಿಲಮ್ದು ಕಟ್ಟೋ ಬಿಲ್ಡಿಂಗ್ ಎಲ್ಲ, ತಾಜ್ಮಹಲ್ ಆಗಲ್ಲ, ಪ್ರೀತ್ ಅವರೆಲ್ಲ ಲೈಲಾ ಮಜ್ನು ಆಗಲ್ಲ. ನಿನಗೆ ಅಂತ ನಿಮ್ಮ ಅಪ್ಪ ನೋಡಿರೋ ಹುಡುಗರೆಲ್ಲ ಯಾರೇ ಆದರೂ ನನ್ನಷ್ಟು ಅದ್ದೂರಿಯಾಗಿ ಲವ್ ಮಾಡೋಕ್ಕಾಗಲ್ಲ. ಯೋಚನೆ ಮಾಡಿ ನನಗೆ ನಂದ ಇಲ್ವಾ ಚಂದ ಇಲ್ವಾ ಕಡಕ್ಕಾಗಿಲ್ವಾ. ಮೂವಿ ತುಂಬ ಚೆನ್ನಾಗೈತೆ. ಅದ್ದೂರಿ ಆ್ಯಕ್ಟಿಂಗು ಮತ್ತು ಫೈಟ್ ಅಂತೂ A1 ಫೈಟು ಸೂಪರಾಗಿ ಐತೆ. ಇದು ಸೆಂಟಿಮೆಂಟ್ ಐತೆ. ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ತುಂಬ ಚೆನ್ನಾಗೈತೆ ಮೂವಿ. ಧ್ರುವ ಸರ್ಜಾ ಅವ್ರದ್ದು ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗೈತೆ. ಮತ್ತೆ ಹಿಂಗೆ ಮೂವಿ ಬರ್ತಾ ಇರಲಿ ಅವ್ರದ್ದು ಅಂತ ಕೇಳ್ಕೊತೀವಿ. ಸಾಂಗ್ ಅಂತೂ ತುಂಬ ಮಸ್ತು. ಎಲ್ಲ ಎಂಜಾಯ್ ಮಾಡ್ಬೋದು. ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ದಾರೆ. ಫುಲ್ ಕ್ರೇಜು ಧ್ರುವ ಸರ್ಜಾ ಅವ್ರಿಗೆ. ಅದೇ ಹೇಳ್ದಲ್ಲ, ಮೈ ನೇಮ್ ಇಸ್ KD, ನೋಡಿ ಮಾತಾಡಿ ನಾನೊಬ್ಬ ಪೋಲಿ ಕಣೆ. ಆ ಸಾಂಗ್ ಅಂತೂ ತುಂಬ ಮಸ್ತು. ಅವ್ರಿಗೋಸ್ಕರ ಡೆಡಿಕೇಟ್ ಮಾಡ್ತಾಯಿದ್ದೀವಿ. ತುಂಬ ಅಣ್ಣ ತಮ್ಮ ಸೆಂಟಿಮೆಂಟ್ ಅಂತೂ ತುಂಬ ಚೆನ್ನಾಗೈತೆ. ಇದೇ ಥರ ಮೂವಿ ಬರ್ತಾ ಇರಲಿ ಅಂತ ಕೇಳ್ಕೊತೀವಿ ಅಷ್ಟೇ ಸರ್. ಮೂವಿ 2 ಸಲ ನೋಡಿದ್ದೀವಿ, ತುಂಬ ಚೆನ್ನಾಗಿದೆ. ಬಟ್ ಮೇನಾಗಿ ಏನು ಅಂತಂದರೆ ಹೀರೋಯಿನ್ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಮೇನ್ ಆ್ಯಕ್ಟಿಂಗ್ ಬಂದು ಧ್ರುವ ಸರ್ಜಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಮೇಲಾಗಿ ಹೀರೋಯಿನ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಸರ್. ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. 100 ಅಂತೂ ಓಡುತ್ತೆ. ಜನ ಬಂದು ಎಲ್ಲರೂ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ನೋಡ್ಬೋದು. ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ ಸರ್. ಅದ್ರ ಬಗ್ಗೆ ಏನು ಇದು ಮಾಡೋಂಗಿಲ್ಲ. ಬಟ್ ಅದೇ ನೆಕ್ಸ್ಟ್ ಸುದೀಪ್ದು ಎಷ್ಟು ಬರೀ ಟ್ರೈಲರ್ ಕೊಟ್ಟಿದ್ದಾರೆ, ಇನ್ನೂ ಬೇರೆ ಏನು ಕೊಟ್ಟಿಲ್ಲ. ಜಸ್ಟ್ ಒಂದು ಸಸ್ಪೆನ್ಸ್ ಅಂತ ಇಟ್ಟಿದ್ದಾರೆ. ನೋಡೋಣ ಅದು ಮುಂದೆ ಯಾವ ರೀತಿ ಇದು ಮಾಡ್ತಾರೆ ಅಂತ ವೈಟಿಂಗಲ್ಲಿ ಇದ್ದೀವಿ. ನೆಕ್ಸ್ಟ್ ಅದನ್ನು ನೋಡ್ತೀವಿ ಸರ್. ಬಟ್ ಮೂವಿ ಬಗ್ಗೆ ಮಾತಾಡೋದೇನಿಲ್ಲ ಸರ್. ತುಂಬ ಚೆನ್ನಾಗಿ ತೆಗ್ದಿದ್ದಾರೆ. ಕನ್ನಡ ಇಂಡಸ್ಟ್ರಿ ಈ ಥರ ಮೂವಿಗಳು ಇನ್ನೂ ಮತ್ತೆ ಹೆಚ್ಚಾಗಿ ಬರಬೇಕು. ಜನ ಕೂಡ ಕಂಪ್ಲೀಟ್ ಫ್ಯಾಮಿಲಿಯವ್ರು ಬಂದು ಆ ಫಿಲಮ್ ನೋಡಬೇಕು ಸರ್. ಮೂವಿ ಅಂತ ಚೆನ್ನಾಗಿದೆ. ಅದರಲ್ಲಿ ನಮ್ಮ ಧ್ರುವಣ್ಣಂದು ಮೂವಿ ಅಂದರೆ ಕೇಳಬೇಕಾ, ನನ್ನ ಬಾಸ್ ಅಂತ ಹೋಗೋದು ಮಾತ್ರ ನಮ್ಮ ಡಿ ಬಾಸ್ನ ಬಿಟ್ಟರೆ ನಮ್ಮ ಧ್ರುವಣ್ಣನ. ನನ್ನ ಜಾಸ್ತಿ ಇಲ್ಲಿಗೆ ಬರೋಕ್ಕೆ ಕಾರಣ ಅಂದರೆ ನಮ್ಮ VIP ಚಂದು ಅಣ್ಣ ಆಗಿರ್ಬೋದು ಅಷ್ಟೇ. ಮೂವಿ ಅಂತೂ ಸಗಲಾಗಿದೆ. ಇನ್ನು ಸೆಕೆಂಡು ಇದು ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಜೈ ಡಿ ಬಾಸ್, ಜೈ ಧ್ರುವ ಅಣ್ಣ.